ಅಮ್ಮಯ್ಯ ಮನೆ ಹಾಕಿಲ್ಲ ಓಟು ತಿರ್ಗಿ ಯಾವ್ದು ಎಲೆಕ್ಷನ್ ಮೊನ್ನೆ ಹಾಕಿದ್ದು ನೀವು ನಿಮ್ಮ ಎಸ್.ಎನ್. ನಾರಾಯಣ ಸ್ವಾಮಿಯವ್ರನ್ನ ನಿಮ್ಮ ಮನೆ ಮಗನನ್ನ MLA ಮಾಡ್ಲಿಕ್ಕೆ ಹಾಕಿದ್ದು ಮೊನ್ನೆ ಓಟ್. ಇವತ್ತು ಯಾಕೆ ಬಂದಿದ್ದೀವಮ್ಮ ಅಂದ್ರೆ ಈ ಭಾರತ ದೇಶಕ್ಕೆ ಒಂದು ದುಷ್ಟಗ್ರಹ ಆವರಿಸಿಬಿಟ್ಟಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನೇಕ ಯೋಜನೆಗಳನ್ನ ಸ್ಕೀಮ್ಗಳನ್ನ ನಾವೆಲ್ಲ ಬಡವರಿಗೆ ಕೊಡ್ತಾ ಇದ್ದೀವಿ. ಇದೇನ್ ಮಾಡಿದ್ರು ಈ ಬಿಜೆಪಿಯಲ್ಲಿ ಮೋದಿ ಮೋದಿ ಅಂತ ಕರ್ಕೊಂಡ್ಬಂದ್ರು. ಮೋದಿನ ಪಾಪ ನಮ್ಮ ಯುವಕರೆಲ್ಲ ಬಹಳ ಖುಷಿಯಾಗಿ ಮೋದಿ ಮೋದಿ ಅಂತ ಮತ ಹಾಕ್ಬಿಟ್ರು. ಅವ್ರು ಹಾಕೋದು ಅಲ್ಲದೆ ಮನೆಯಲ್ಲಿ ಅವರ ಅಕ್ಕ ತಂಗಿ ತಾಯಿ ಎಲ್ಲರೂ ಹಾಕ್ಸ್ಬಿಟ್ರು. ಆಯ್ತು, ಯಾಕೆ ಹಾಕ್ಸಿದ್ರು ಅಂದ್ರೆ ಬಿಜೆಪಿ ಮೋದಿ ಹೇಳಿದ್ದ ಕಾಂಗ್ರೆಸ್ನವರು 60 ವರ್ಷ ಅಧಿಕಾರ ಮಾಡಿದ್ದಾರೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ಲಕ್ಷಾಂತರ ಕೋಟಿ ಹಣ ಇಟ್ಟಿದ್ದಾರೆ, ಆ ಹಣವನ್ನು ತಗೊಂಡ್ಬಂದು ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಹುಡುಗರು ಓದ್ಕೊಂಡಿದ್ದಾರೆ ಅಂತವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, ಗ್ಯಾಸ್ ಫ್ರೀ ಮಾಡ್ತೀನಿ ಅಂದ್ರು. ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂದ್ರು, ಸಬ್ಸಿಡಿ ಕೊಡ್ತೀನಿ ಅಂದ್ರು. ಈ ಎಲ್ಲ ಸುಳ್ಳು ಮಾತುಗಳನ್ನು ನಂಬಿ ನಮ್ಮ ಜನ ಯುವಕರು ಬಿಜೆಪಿ ಓಟ್ ಹಾಕ್ಬಿಟ್ರು. ಆಯ್ತು, ಬಿಜೆಪಿ ಓಟ್ ಹಾಕಿದ್ರು, ಮೋದಿ ಪ್ರಧಾನಮಂತ್ರಿನೂ ಆದರು. 15 ಲಕ್ಷ ಬಂತ. ಓಹೋ, ಹೇಳಿದ ತಕ್ಷಣ ಹೆಣ್ಮಕ್ಳು 0 ಅಕೌಂಟ್ ಬ್ಯಾಂಕ್ ಮುಂದೆ ಕ್ಯೂ. ಏನ್ ಇಲ್ಲ ಬರ್ಲಿ ಬಿಡ್ಸ್ಬಿಟ್ಟಿದ್ದೆ, ಬ್ಯಾಂಕ್ ಮುಂದೆ ನಿಸ್ಕೊಂಡಿದ್ದೆ. ಮೋದಿ ದುಡ್ಲೇಸ್ತಾಳು, ಮೋದಿ ದುಡ್ಲೇಸ್ತಾಳು. ಎಷ್ಟನಾ ದುಡ್ಡು ಎಲ್ಲ ತಾಡ್ಬಿಟ್ಟು ದುಮ್ಮುದೆ. ದುಡ್ಡು ಆಡಿನ ಪೋದಿಪ್ಪ, ದುಡ್ಡು ಹಾಕಿಲ್ಲ ಹೋಗಿಲ್ಲಪ್ಪ. ಗ್ಯಾಸ್ ಇತ್ತಲ್ಲ, ಫ್ರೀ ಗ್ಯಾಸ್ ಒಂದ. ನಮ್ಮ ಹೆಣ್ಮಕ್ಳು ಇರೋಬ್ಬರು ಒಲೆಕ್ಕೆ ಹಾಕ್ಬಿಟ್ರು. ಒಂದು ಪಾಪ ಇದು వాడు పీకేది పక్కన అడిగేది ఏ అబ్బాయ్య పోయి పీకేస్తా జల్దీ పీకే మోదీ ఫ్రీ చేస్తాడు ఫ్రీ గ్యాస్ అట్లా కూర్చో కూర్చో గుడ్ గుడ్ వెరీ గుడ్ కూర్చో అట్లా ఏమైపోయాయంటే ಎಲ್ಲ ಒಳಗಳು ಖುಷಿ ಖುಷಿಯಾಗಿ ಗ್ಯಾಸ್ ತರಬೇತಿ ಬರ್ತಿದ್ದು ಓಹೋ ನೋಡ್ದ ಮೋದಿ ಎಲ್ಲ ತಗೊಂಡ್ರ ವಿಚಾರಣೆ ಮಾಡ್ಕೊಂಡ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ ಎಲ್ಲ ಹೆಣ್ಮಕ್ಳು ತಗೊಂಡ್ಬಿಟ್ಟಿದ್ದಾರೆ ಅಂದ ಗ್ಯಾಸ್ ಫ್ಯಾಕ್ಟ್ರಿ ಹತ್ರ ಮಾತಾಡ್ಕೊಂಡ ಯಾರ ಹತ್ರ ಗ್ಯಾಸ್ ಹತ್ರ ಮಾತಾಡ್ಕೊಂಡು ಕೊಟ್ಟ 1200 ರೂಪಾಯಿ ಮಾಡ್ಬಿಟ್ಟ ಒಂದೊಂದು రూపాయ పై కక్కేకు వచ్చి నీళ్లు కానుకొని అనంతరం ఉంటుంది ఆ రూపాయ ఈయన బాగా ఖుషి అయిపోయి ఆడవాళ్ళకి ఎట్లా వినప ఊది సాల అయిపోయిందే గ్యాస్ వచ్చా ఖుషిగా ఉండదు చేసుకోండి లాస్ట్ కి ఆ కన్నీళ్ళు కాదు గ్యాస్ కొనాలంటే మన అక్షర పిల్లల కళ్ళ నీళ్ళు వస్తుంది ఒక్క గ్యాస్ తీసుకోవాలంటే 3 దినాలు కూలిపోవాలా 4 దినాలు కూలిపోవాలా అవునా లేదమ్మా అవునా లేదా అట్ల పరిచినా ಇವು ಹೆಣ್ಮಕ್ಳಿಗೆ ಕೆಲಸ ಕೊಟ್ಟ ಇಷ್ಟಿಗೆ ಬಿಡ್ಲಿಲ್ಲ ಮೋದಿ ಏನ್ ಮಾಡೋ ಗೊತ್ತಾ ಎನ್ಕ್ವೈರಿ ಮಾಡಿಸ್ತಾ ಹೆಣ್ಮಕ್ಳು ಗಂಡನ್ ಗೊತ್ತಿಲ್ಲದೆ ಜೀರಿಗೆ ದಬ್ಬದಲ್ಲಿ ಸೀರೆಗೆ ಮಧ್ಯೆ ಬೀರುವಲ್ಲಿ
500,000 ಇಟ್ಕೊಂಡಿರ್ತಾರೆ ಅದೆಲ್ಲ ಮಾಹಿತಿ ತಗೊಂಡು ಏನ್ ಮಾಡಿದ್ವಿ ಗೊತ್ತಾ? ನೋಟ್ ಬ್ಯಾನ್. ఎవరెవరు దాం పెట్టుకోండ్రో ఎక్కడ ఒకరికి ఇచ్చింది అక్కడ బదలాయించుకరా ఆయన ఏప్పా అవును లేదా దుడ్లు అయితే పీక్కొని కూడా పీక్కొనే లేదా ఏమో ఆడవాళ్ళు పాపం ఆ బిడ్డ ఫీజు కట్టేకో ఆడబిడ్డలకో పెళ్లి చేసేకో మగలు తెలియ కూడా దాం పెట్టుకుంటే ఆ నోట్ బ్యాన్ చేసి ఆ దుడ్లు పీక్కొనిచ్చారమ్మా మోదీ. అదే పనిచ్చినా ఆడవాళ్ళకి 2 పనులు ఇచ్చా, ఒకటి గ్యాస్ ఎక్కిచ్చా, దుడ్డు పీక్కోండి. ఆమెట గ్యాస్ సబ్సిడీ ఇస్తా ఉండే పీకేషన్. ఇది ఆడబిడ్డలు బాధించా. మగ చిన్నోడికి భరిస్తామని చెప్పారు. ಗಂಡ್ಮಕ್ಳೆಲ್ಲ ಹೋಗ್ಕೊಂಡು ಏನೋಡು ಎಲ್ಲ ಒಂದು ನಾಮ ಇಟ್ಕೊಳ್ಳೋದು, ಶಾಲು ಹಾಕೊಳ್ಳೋದು, ಜೈ ಶ್ರೀರಾಮ್ ಮೋದಿ ಮೋದಿ ಮೋದಿ. ಅಪ್ಪ ಸಗಡಿಗೊಚ್ಚೇಲೆ ಪಟ್ಟುಕೊಚ್ಚೇಲೆ ಅಷ್ಟ ಬರ್ತೀರಪ್ಪ. ಹಂಗ ಕೂಗಿದ್ರೆ ನಿಮ್ಗೆ ಹೊಟ್ಟೆಗೆ ಬರುತ್ತಾ, ಬಟ್ಟೆಗೆ ಬರುತ್ತಾ, ಕೆಲಸ ಬರ್ತದ? ಕೆಲಸ ಕೂಗಿ ಕೂಗಿ ಸುಸ್ತಾಗೋದು, ಕೆಲಸ ಸಿಕ್ಲಿಲ್ಲ. ಆಮೇಲೆ ಮೋದಿ ಕೇಳಿದ್ರು ಕೆಲಸ ಕೊಡ್ಲಿಲ್ಲ, ನಾವೇನ್ ಮಾಡ್ಬೇಕು? ಅದಕ್ಕೆ ಮೋದಿ ಏನ್ ಹೇಳಿದ ಗೊತ್ತಾ? ಪಕೋಡ ಮಾಡಿ ಪಕೋಡ ಮಾಡಿ ಪಕೋಡ ಮಾಡಿ. కాదప్ప నీ కోట్లే పిచ్చి, మేము ఉద్యోగాలు చెప్ప మా బిడ్డల కంటే నువ్వు పకోడా అమ్ము చెప్తావా? మాకే చెప్తావా? ఇది మోదీ చేసి చిన్నోడు కట్టలు బంద్ చేసిన రైతులకి పాపం రైతులను ఏం చేస్తాడంటే ఎరువు ಗೊಬ್ಬರ 180 ರೂಪಾಯಿ 200 ರೂಪಾಯಿ ಇತ್ತು ಗೊಬ್ಬರ. ಆ ಗೊಬ್ಬರ ಇವತ್ತು 1200 ಮಾಡಿಟ್ಟಿದ್ದಾರೆ. ಡ್ರಿಪ್ ಗೊಬ್ಬರ ಇವತ್ತು 1800 ಇತ್ತು, ಇವತ್ತು 5000 ಮಾಡಿದೆ ಡ್ರಿಪ್ ಗೊಬ್ಬರ. ಸ್ವಾಮಿ ಅಷ್ಟೇ ಇಲ್ಲ ರೀ, ನೀವು ಮನೆ ಕಟ್ತಿರಲ್ಲ, ಆ ಸಿಮೆಂಟ್ 150 ಇತ್ತು, ಇವತ್ತು 500 ರೂಪಾಯಿ ಸಿಮೆಂಟ್ ಆಗಿದೆ. ಇವತ್ತು ಇದೇನ್ ಗೊತ್ತಾ? ಒಂದು ಸಿಮೆಂಟ್ಗೆ 28% ಟ್ಯಾಕ್ಸ್ GST. ಅದು ನೇರವಾಗಿ ಮೋದಿ ಹೋಗ್ತಾರೆ. ಅಂದ್ರೆ 500 ರೂಪಾಯಿ ಸಿಮೆಂಟ್ ಕೊಂಡ್ಕೊಂಡ್ರೆ 150 ರೂಪಾಯಿ ಒಂದು ಮೂಟೆ ಮೇಲೆ ಟ್ಯಾಕ್ಸ್ ನೇರ ಮೋದಿ ಹೋಗ್ತಾರೆ. ಆಮೇಲೆ ಇವರು ಈ ಔಷಧಿ ಹೊಡಿತಾರೆ ಬೆಳೆಗಳಿಗೆ. ಇವತ್ತು 1000 ರೂಪಾಯಿದ ಔಷಧಿ 4,000 ಆಗಬೇಕು. ಆಮೇಲೆ ರೈತರು ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ರು, ಸಾಲ ಮಾಡೋ ಆಗಿಲ್ಲ. ರೈತರು ಕಷ್ಟಕ್ಕೆ ಬಂದ್ಬಿಟ್ರು. ಇವತ್ತು ರೈತರಿಗೆ ಅನುಕೂಲ ಆಗಿಲ್ಲ, ಬಡವರಿಗಾಗಿಲ್ಲ, ಹೆಣ್ಣು ಮಕ್ಕಳಿಗಾಗಿಲ್ಲ. ಎಲ್ಲಾದ್ರ ಮೇಲೂ ಕೂಡ ನಮ್ಮ ಗೌತಮ್ ಹೇಳಿದಂಗೆ GST. ಏಮನಕ್ಕೋರಿಗೂ GST, ಬಟ್ಟೆಗೋ ಹೊರಗೋಸ್ತಿ, ಲಾಸ್ಟ್ಗೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಬಿಂದಿ, ಅದಕ್ಕೂ ಟ್ಯಾಕ್ಸ್. ಮಾತಾಡೇ ಬರలేదు, ಆಡ್ಬಿಟ್ಟು ಮಾತಾಡೇ ಬರలేదు. ಇಷ್ಟೆಲ್ಲ ಕಷ್ಟಕೊಂಡ್ಬಿಟ್ರೆ ಮೋದಿ. ನಾನು ಒಂದು ಮಾತು ಕೇಳ್ತೇನೆ, ನಾನು ಯಾರೋ ಒಂದು ಪ್ರಚಾರ ಮಾಡಿದ್ರೆ ಬಂಗಾರಪೇಟೆಯಲ್ಲಿ, ಮೋದಿ ಏನೋ ಮಾಡಕ್ಬಿಟ್ಟ ಅಂತ. ಸ್ವಾಮಿ, ಮೋದಿಯಿಂದ ಇವತ್ತು ಭಾರತೀಯ ಸಾಲ ಮನಮೋಹನ್ ಸಿಂಗ್ ಅವರಿದ್ದಾಗ 2014ರಲ್ಲಿ 52,000 ಕೋಟಿ ಇತ್ತು. ಇವತ್ತು 1,84,000 ಕೋಟಿ ಸಾಲ ಇದೆ. ಅಂದ್ರೆ ಮೋದಿ ಬಂದ ಮೇಲೆ 3 ಪಟ್ಟು ಸಾಲ ನಮ್ಮ ತೆಗೆದು ಓಡಿಸಿದ್ದಾರೆ. ಹಿಂದೆ ಅವ್ರು ಹೇಳಿದ್ರು, ಬಾಬಾ ಬಿಜೆಪಿ ಅಂಧ ಭಕ್ತರಲ್ಲ, ಅಂಧ ಭಕ್ತರು ಅವ್ರು ಹೇಳೋದು ಮೋದಿ ಇದ್ರೇನೇ ದೇಶ, ಮೋದಿ ಇದ್ರೇನೇ ದೇಶ.
ಯಾಕಪ್ಪ? ಇಂದಿರಾ ಗಾಂಧಿ ಅವರು, ನೆಹರು ಅವರು, ರಾಜೀವ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ದೇಶನ ಕಾಪಾಡಿಲ್ವಾ? ಡ್ಯಾಮ್ ಕಟ್ಟಿದ್ಯಾರು? ಕೆರೆಗಳು ಮಾಡಿದ್ಯಾರು? ರಸ್ತೆಗಳು ಮಾಡಿದ್ಯಾರು? ವಿಮಾನ ಮಾಡಿದ್ಯಾರು? ರೈಲು ಹಾಕಿದ್ಯಾರು? ಫ್ಯಾಕ್ಟರಿ ಕಟ್ಟಿದ್ಯಾರು? ಇವೆಲ್ಲ ಕಾಂಗ್ರೆಸ್ ಅಲ್ಲ. ನಾನು ಕೇಳ್ತೀನಿ, ಮೋದಿಯವರು, ಅಮಿತ್ ಶಾ ಅವರು, ಇಲ್ಲಿ ನಮ್ಮ ಸ್ಥಳೀಯ ಎಲ್ಲರೂ ಸಚಿವರುಗಳು, ಮಾಜಿ ಸಚಿವರೆಲ್ಲ ಯಾವ ಸ್ಕೂಲ್ ಓದಿತ್ತು? ಕಾಂಗ್ರೆಸ್ ಯಾವ ಸ್ಕೂಲ್ ಕಟ್ಟೋ ಅಲ್ಲೇ ನೀವೆಲ್ಲ ఓదిద్దు. అదమ్మా చెప్పండి. 17 నెలలుక మేము పోస్ట్ చేస్తా ఉండలేదా? ఊర్లో బొక్కింది లేదా? రైల్లో పాడుతూ ఉండలేదా? బస్సులో పాడుతూ ఉండలేదా? వాళ్ళు చెప్పేది బీజేపీ వాళ్ళు మోదీ ఉంటేనే దేశం అంట. ನೀವು ಅರ್ಥ ಮಾಡ್ಕೋಬೇಕು. ಗ್ರಾಮಗಳಲ್ಲಿ ಅಮಾಯಕರು ಬಹಳ ವ್ಯಾಪಾರಿಸ್ತಾರೆ, ಮೋದಿ ಇದ್ರೆ ದೇಶ. ಇವತ್ತು ಮೋದಿಯವರೇ, ನೀವು ಬಂದ ಮೇಲೆ ಇಲ್ಲಿ BML ಮಾರಿದ್ರಿ, HAL ಮಾರಿದ್ರಿ, ಹೈಟೆ ಮಾರಿದ್ರಿ, ಅನೇಕ ಕಾರ್ಖಾನೆಗಳು ಮಾಡಿದ್ರಿ. ಇವತ್ತು BSNL ಕಂಪನಿ ಮಾರಿದ್ದೀರಿ. ಇವತ್ತು ರೈತರಿಗೆ ₹1 ಸಾಲ ಮನ್ನಾ ಮಾಡಲಿಲ್ಲ ನೀವು. ಅದಾನಿ, ನಮ್ಮ ಈಗ ಅಂಬಾನಿ ಅದಾನಿ ಅಂತವರಿಗೆ 15 ಲಕ್ಷ ಕೋಟಿ ಅವ್ರಿಗೆ ಸಾಲ ಮನ್ನಾ ಮಾಡ್ತೀರಿ. ಅವ್ರು ಬಡವರ? ಬಡವರಿಗೆ, ರೈತನಿಗೆ ₹1 ಸಾಲ ಮನ್ನಾ ಮಾಡಿಲ್ಲ ನೀವು. ಅದೇ ಸಾಹುಕಾರರಿಗೆ ಇವತ್ತು ಬಂಗಾರ 2,000 ಇತ್ತು, ಇವತ್ತು 7,500 ಬಂಗಾರ. ಇವತ್ತು ನಾವು తగలగలమా? ఆగుతా? వారిని లేదు, పంట లేదు, కూల్చికే లేదు. రైతున్నామేమో ಬಂಗಾರಮೇಮೋ ಸಾಧ್ಯನೇ ಇಲ್ಲ. ಇವತ್ತು ನಾವು ಹಿಂದೆ ಹೇಳಿದ್ವಿ ನಿಮಗೆಲ್ಲ, ಎಲೆಕ್ಷನ್ ಮೊದಲು ನಿಮ್ಮ ಗ್ರಾಮಗಳಿಗೆ ಬಂದ್ವಿ, ನಾವು ಗ್ಯಾರಂಟಿ ಕಾರ್ಡ್ ತಗೊಂಡ್ಬಂದ್ವಿ. ಹೇಳಿದ್ವಿ, ಅಮ್ಮ ನೀವೆಲ್ಲ ಕಷ್ಟದಲ್ಲಿದ್ದೀರಿ. ಸಿದ್ದರಾಮಣ್ಣ ಇದ್ದಾಗ ಅಕ್ಕಿ 7 ಕೆಜಿ ಕೊಡ್ತಾ ಇದ್ದ, ಈ ಬಿಜೆಪಿ ಬಂದ 4 ಕೆಜಿ ಮಾಡಿಬಿಟ್ರು. ನಮ್ಮ ಸರ್ಕಾರ ಬರುತ್ತೆ, ನಿಮ್ಗೆಲ್ಲ ಕೂಡ 10 ಕೆಜಿ ಅಕ್ಕಿ ಕೊಡ್ತೀವಿ. ಆ ಕುಟುಂಬದ ಹೆಣ್ಣು ಮಗಳಿಗೆ 2,000 ತಿಂಗಳು ಕೊಡ್ತೀವಿ. ನಿಮ್ಮ ಮನೆಯ ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ. ಹೆಣ್ಣು ಮಕ್ಕಳು ಧರ್ಮಸ್ಥಳ, ಬೆಂಗಳೂರು, ಕೋಲಾರ, ಬಂಗಾರಪೇಟೆ ಎಲ್ಲೆಲ್ಲಿ ಹೆಂಡರ ಮನೆ ಇದೆಯೋ ಎಲ್ಲ ಹೋಗೋದಕ್ಕೆ ಫ್ರೀ ಮಾಡ್ತೀವಿ ಅಂತ ಕೇಳಿದ್ವಿ. ಪಾಪ ಕೆಲವರೆಲ್ಲ ಕೇಳಿದ್ರಿ. SN ನಾರಾಯಣ ಸ್ವಾಮಿ ಸುಳ್ಳು ಹೇಳದ, ಪಾಪ ನಮ್ಮ ಹುಡುಗ ಅಂತ ಹೇಳಿ ನೀವೆಲ್ಲ ಕಾಂಗ್ರೆಸ್ ಮತ ಕೊಟ್ರಿ. ಕೆಲವರು ನಂಬಲಿಲ್ಲ ಅದನ್ನ. ಕಾಂಗ್ರೆಸ್ಗೆ ಎಂತ ಪದ ಮೇಲೆ BJP ಸಿಕ್ಕಿದೆ ಅಲ್ಲಮ್ಮ, ಹೇಳಿದ ಇಲ್ವಾ? ಆದರೆ ನೀವೆಲ್ಲ ಮತ ಕೊಟ್ರಿ. ನಾವು ಸಿದ್ದರಾಮಯ್ಯ ತಗೊಂಡ್ವಿ. ಸಿದ್ದರಾಮಯ್ಯ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಕಾಂಗ್ರೆಸ್ ಸೇರಿಸಿದ್ದಾರೆ, ಗಂಡು ಮಕ್ಕಳು ಸೇರಿಸ್ಕೊಂಡು அப்படி காய்ச்சார்கள் உடல்கள் வந்தாலே போதும், இவரு ಸೇರಿಸ್ಕೊಳ್ಳಿ. ಕಷ್ಟಪಟ್ಟಿದ್ದಾರೆ. ಇವತ್ತು ಈ ಮೋದಿ ಏನ್ ಟ್ಯಾಕ್ಸ್ ಹಾಕಿದ್ದಾರೆ, ಹೆಣ್ಮಕ್ಳು ಗ್ಯಾಸ್ ತಗೊಳಕ್ ಆಗ್ತಾ ಇಲ್ಲ. ಪ್ರತಿ ಸಾಮಾನ್ಯಗೂ ಅವರು ಬಹಳ ಕಷ್ಟಪಡಬೇಕು, ದಯಮಾಡಿ ಸಹಾಯ ಮಾಡಬೇಕು ಅಂದಾಗ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಅಂತೇಳಿ ನಿಮ್ಮ ಎಲ್ಲ ಯಜಮಾನ ಅಕೌಂಟಿಗೆ ಇವತ್ತು 2,000 ಹಾಕ್ತಾ ಇದ್ದೀವಿ. ಕೆಲವರು ಬರ್ದೇ ಇರ್ಬೋದು, ಏನಾಗ್ಬಿಟ್ಟಿದೆ, ಆಧಾರ್ ಕಾರ್ಡ್ ಲಿಂಕ್ ಮಾಡದೆ, ಡಾಕ್ಯುಮೆಂಟ್ ಕೊಡದೆ, ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಇದು ಮಾಡಿದವರು ಕೆಲವರು ಬರ್ತಾ ಇಲ್ಲ. ಅವರ ಪ್ರಚಾರ ಮಾಡೋದು, ಈ ಟಿವಿಯವರು ತಗೊಂಡು ಮೈಗೆ ಅಲ್ಲಿರೋದು, ಗ್ಯಾರಂಟಿ ಬರ್ತಾ ಇದೆ, ಅವರು ಇಲ್ಲ ಅಂದ್ರೆ ಸಾಕು, ಗ್ಯಾರಂಟಿ ಇಲ್ಲ.
ಠೋಕ ಹೋಗಿದೆ, ಠೋಕ ಹೇಳಿದ್ದೆ. ಆದ್ರೆ ಗ್ಯಾರಂಟಿ ಬೇಡ, ಬರ್ತಾ ಇದೆ ಇಲ್ಲಮ್ಮ ಹೇಳ್ಬೇಕು. ನಾನು ಅರ್ಥ ಆಗಲ್ಲ, ನನಗೆ ಬರ್ತಾ ಇದೆಯಲ್ಲ. ಇದು ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಕೊಟ್ಟ ಮಾತಿನಂತೆ, ಕೊಟ್ಟ ಭರವಸೆ ತಿಂಗಳಿಗೆ 2,000. ಆಮೇಲೆ ಇವತ್ತು ನೋಡಿ ಕರೆಂಟಲ್ಲಿ ನಮ್ಮ ಹೆಣ್ಮಕ್ಳು ಬೆಳಗಾಯಿದ್ರೆ ಟಿವಿ ಆನ್ ಮಾಡ್ಬಿಡ್ತೀರಿ, ಬೇಸಿಗೆ ಫ್ಯಾನ್ ಹಾಕೊಂಡ್ಬಿಡ್ತೀರಿ, ಟಿವಿ ಧಾರಾವಾಹಿ ಖುಷಿಯಾಗಿ ನೋಡೋದು. ಅದು ಯಾವ್ದು ಮನೆ ಮನೆ ಮೀನಾಕ್ಷಿ ಅಂತೆ ಅಲ್ಲೇನಮ್ಮ ಧಾರಾವಾಹಿ ನೋಡ್ತಾ ಇದ್ದೀರಿ. ಹಿಂದೆ ಗಂಡಸ್ರು ಹೇಳೋರು, ಈ ಅಮ್ಮ ಕರೆಂಟ್ ಬಿಲ್ ಆಫ್ ಮಾಡಿ ಅದನ್ನ ಅಂತ. ಅಲ್ಲೇನಮ್ಮ ಟಿವಿ ಹಾಕೊಂಡ್ರೆ ಸಾಕು, ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ, ಕಾಪಾಡು. ಫ್ಯಾನ್ ಹಾಕೋಂಗಿಲ್ಲ, ಗಂಡಸಲ್ಲ ಬಂದ್ ಮಾಡುವ ಫ್ಯಾನ್, ಬಿಲ್ ಕಟ್ಟಬೇಕಲ್ಲ ಅಂತೇಳಿ. ಇದಕ್ಕೆಲ್ಲ ಸಿದ್ದರಾಮಯ್ಯ ಕೇಳಿದ್ವಿ ನಾವು. ಬಡವರು ಇವತ್ತು ಕರೆಂಟ್ ಕಟ್ಟಿದಾದ್ರೆ ಕಟ್ಪಾಡಾಗ್ತಾ ಇದ್ದಾರೆ. ಬೆಳಿಗ್ಗೆ ಕರೆಂಟ್ ಬಿಲ್ಗೆ ದುಡ್ಡು ಕಟ್ಟಿ ಕಳಿಸಿ ಗಂಡ ಅಂತ ಕಳಿಸ್ತೀರಿ, ಅದೇನಮ್ಮ. ಅವ್ರು ಸಾಯಂಕಾಲ ಇವ್ರು ಚಾರ್ಜ್ ಆಗ್ಬಿಟ್ಟು ಆ ಬಿಲ್ ಇಲ್ಲ, ಆವಾಗ ನಿಮಗೆ ಟಿವಿ ಒಳಗೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ನಾವಿವತ್ತು ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ಹೆಣ್ಣು ಮಕ್ಕಳು, ನನ್ನ ಅಣ್ಣಂದಿರು ತಮ್ಮಂದಿರು ಖುಷಿಯ ಫ್ಯಾನ್ಗಳಲ್ಲಿ ಟಿವಿ ನೋಡ್ಲಿ, ಧಾರಾವಾಹಿ ನೋಡ್ಲಿ, ಸರಿಯಾದ ಸಮಯಕ್ಕೆ ಅಡಿಗೆ ಮಾಡಾಕಿ, ಮಕ್ಕಳು ಓದ್ಕೊಳ್ಳೋ ಕರೆಂಟ್ ಇಲ್ಲ ಅಂತೇಳಿ ಇವತ್ತು ನಮ್ಮ ಸರ್ಕಾರ 2ನೇ ಗ್ಯಾರಂಟಿ ಕರೆಂಟ್ ಅನ್ನು ಫ್ರೀ ಮಾಡಿದ್ದೇವೆ ಅಲ್ವಾ. ಕರೆಂಟ್ ಫ್ರೀ ಆಯ್ತು, ತಿಂಗಳಿಗೆ 2,000 ಜನ. 3ನೇದು ಹೇಳಿದ್ವಿ, ಅಕ್ಕಿ ಕೊಡ್ತೀವಿ 10 ಕೆಜಿ 15 ಬೆಲೆಗೆ ಅಂತ. ನಾವು 10 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿದ್ರು, ಇವತ್ತು ನಾವು ಹಣ ಕೊಡ್ತೇವೆ, ನೀವು ಅಕ್ಕಿ ಕೊಡಿ ಅಂತ ಕೇಳಿದ್ರು. ಕೊಟ್ರೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ ಅಂತೇಳಿ ಮೋದಿ ನಮಗೆ ಅಕ್ಕಿ ಕೊಡಲಿಲ್ಲ. ದುಡ್ಡು ಕೊಡ್ತೀವಿ ಅಂದ್ರಿ, 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ ಅಂದ್ರಿ. ಆದ್ರೆ ಮೋದಿ ನಮಗೆ ಅಕ್ಕಿ ಕೊಡಲಿಲ್ಲ. ಆತ ತಗೊಂಡ್ಬಂದು 29 ರೂಪಾಯಿ ಬಜಾರಲ್ಲಿ ಮಾರ್ತಾ ಇದ್ದಾನೆ. ಅಲ್ಲಮ್ಮ, ಅರ್ಥ ಮಾಡ್ಕೊಳ್ರಿ. 34 ಕೊಡ್ತೀವಿ ಕೊಡಪ್ಪ, ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಡವರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರೆ ಮೋದಿ ಅಕ್ಕಿ ಕೊಡ್ಲಿಲ್ವೇ? ಧರ್ಮ ಏನಮ್ಮ, ನ್ಯಾಯ ಏನ? ಈ ಮೋದಿ ನಾವು ಹಣ ಕೊಟ್ಟು ಅಕ್ಕಿ ಕೊಡ್ಲಿಲ್ಲ, ಆದ್ರೆ ಬಜಾರಲ್ಲಿ ಬಿಲ್ಲಿಗೆ ಕೊಟ್ಬಿಟ್ಟು ಇವತ್ತು ಮಿಲ್ಲಿನ ಸಹಕಾರ ಮಾಡೋದಕ್ಕೆ 29 ರೂಪಾಯಿಗೆ ನಮಗೆ ಬಂದು ಮಾರ್ತಾ ಇದ್ದಾರೆ. ಅದ್ರಲ್ಲಿ 10 ರೂಪಾಯಿ ಮಿಲ್ಲಿಗೆ ಅಲ್ಲ. ಯೋಚನೆ ಮಾಡಿ, ಅವ್ರ ಹಣ ಅನ್ಯಾಯಗಳು ನಾವು ಯೋಚನೆ ಮಾಡಿ, ಅದಕ್ಕೆ ನಾವೇನ್ ಮಾಡಿದ್ವಿ, ಆಯ್ತು ಅಂತ ಹೇಳಿ 1 ಕೆಜಿಗೆ 34 ರೂಪಾಯಿ ಅಂತೆ. ಮನೆ 10 ಜನ ಇದ್ರೆ ನಾವು ಒಂದು ತಲೆಗೆ 174 ರೂಪಾಯಿ ಪ್ರಕಾರ ಅವರಿಗೆ 1,174 ರೂಪಾಯಿನ ಅವರ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ಇದು ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆ. ಇದು 3ನೇ ಗ್ಯಾರಂಟಿ ಆಯ್ತಲ್ಲಮ್ಮ. ಒಂದು ಆಮೇಲೆ ನಮ್ಮ ಹೆಣ್ಮಕ್ಳು ಏನಾಗ್ತಾ ಇತ್ತು, ಎಲ್ಲಾರು ಹೋಗ್ಬೇಕು ಅಂದ್ರೆ ಗಂಡಸಿನ ಕಾಸು ಕೇಳ್ತಾ ಇದ್ರು. 100 ರೂಪಾಯಿ ಕೂಡ ಬೆಂಗಳೂರು ಹೋಗ್ಬರ್ತೀನಿ, ಅಮ್ಮನ ಹೋಗ್ಬರ್ತೀನಿ, ಅಕ್ಕನ ಹೋಗ್ಬರ್ತೀನಿ ಅಂತ ಕೇಳ್ತಾ ಇದ್ರು. ನಾವ್ ಹೇಳಿದ್ವಿ, ಬಹಳ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ, ರೈತ ಹೆಣ್ಣು ಮಕ್ಕಳಿಗೆ ದೇವಸ್ಥಾನ ನೋಡ್ಬೇಕು ಅಂತ ಆಸೆ ಇದೆ. ಆಡೋದು ಅವಶ್ಯಕತೆ ಇದೆ ಅಲ್ಲ ಅವರಿಗೆ, ಯಾವುದೇ ಇದೆ ಅವ್ರಿಗೆ ಪಾಪ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಜಾತಿ ಇಲ್ಲ, ಮತ ಇಲ್ಲ, ಪಾರ್ಟಿ ಇಲ್ಲ, ಎಲ್ಲ ಪಕ್ಷದವರು ಓಡಾಡ್ಲಿ ಅಂತೇಳಿ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಮಾಡ್ಬಿಟ್ಟು, ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ. ಇವಾಗ ಏನಾದ್ರೂ ಕೂಡ ಗಂಡು ಬೇಡ ಹೋಗ್ಬೇಕಂದ್ರೆ ಹೆಂಗಸರಿಗೆ ಹೇಳ್ತಾರೆ, ನೀನು ಹೋಗಿ ಬಂದ್ಬಿಟ್ಟು ಬಸ್ ಫ್ರೀ ನಿಮಗೆ.
ಅದೇನಮ್ಮ ಅವ್ರ ಚಾರ್ಜ್ ಆಗುತ್ತಲ್ಲ, ನೀವದು ಫ್ರೀ. ನಮ್ಮ ಹೆಣ್ಮಕ್ಳು ಇವತ್ತು ಧರ್ಮಸ್ಥಳ, ಕುಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಗಳು ಹೋಗಿದ್ದು ಅಲ್ಲೇನಮ್ಮ ದೇವ ದರ್ಶನ ಮಾಡಿರೋ ಇದೆಲ್ಲ. ಅದು ಯಾರ ಭಾಗ್ಯ? ಸಿದ್ದರಾಮಣ್ಣನವರ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಭಾಗ್ಯ. ಇನ್ನು 5ನೇ ಬಹಳಷ್ಟು ಯುವಕರು ಇವತ್ತು ವಿದ್ಯಾಭ್ಯಾಸ ಮಾಡಿದ್ದಾರೆ, ಗ್ರಾಜುಯೇಟ್ ಮಾಡ್ಕೊಂಡಿದ್ದಾರೆ, ಕೆಲಸ ಇಲ್ಲ ಅಂತವರು ಒಂದ್ ಕಡೆ ಓದ್ಬಿಟ್ಟಿರ್ತಾರೆ, ಕೂಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಕಡೆ ಅವ್ರಿಗೆ ಖರ್ಚಿಗೆ ಕಾಸಿಲ್ಲ ಅಂತೇಳಿ ಯಾರ್ಯಾರು ಓದಿದ್ದಾರೆ, ಗ್ರಾಜುಯೇಟ್ ಮಾಡಿದ್ದಾರೆ ಅಂತವರ ಅಕೌಂಟ್ಗೆ 3,000 ರೂಪಾಯಿ ಕೆಲಸವನ್ನ 5ನೇ ಗ್ಯಾರಂಟಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ 5 ಗ್ಯಾರಂಟಿಗಳನ್ನ ಇವತ್ತು ಮನೆ ಪೇಪರ್ ಬಂದಿತ್ತು, ಯಾರೊಬ್ಬ ಹುಡುಗ ನಾವೇನು 2,000 ಕೊಟ್ಟಿದ್ವಿ ಅದರಲ್ಲಿ ಓದಿ PUCಯಲ್ಲಿ ರ್ಯಾಂಕ್ ತಗೊಂಡಿದ್ದಾನೆ. ಯಾಕಂದ್ರೆ ಇಲ್ಲಿ ಪರವಾಗಿಲ್ಲ, ಬೆಂಗಳೂರು ಸುತ್ತಮುತ್ತ ಕೆಲಸ ಸಿಗುತ್ತೆ, ನಿಮಗೆ ಕಾಸು ಓಡಾಡುತ್ತೆ. ಗುಲ್ಬರ್ಗ, ರಾಯಚೂರು ಈಗ ಹೋಗ್ಬಿಟ್ರೆ 100 ರೂಪಾಯಿ ಕಷ್ಟ. ಆ ಹೆಣ್ಣು ಮಕ್ಕಳಿಗೆ, ಆ ಗಂಡಸರಿಗೆ ವಾಸದ ಮನೆ ಎಲ್ಲ 100 ರೂಪಾಯಿ ಕಷ್ಟ ಆಗ್ತದೆ. ಅಂತವರಿಗೆ ನಾವು ಕೊಟ್ಟಂತ ಸ್ಕೀಮುಗಳು, ಎಷ್ಟೋ ಸ್ಕೀಮುಗಳು ಇವತ್ತು ಬಡವರ ಪರ ಉದ್ಧಾರ ಆಗಿದ್ದಾವೆ, ಬಡವರ ಸಹಾಯ ಆಗಿದ್ದಾವೆ. ನೀವು ಯೋಚನೆ ಮಾಡಿ, ಇವತ್ತು ಒಂದು ವೇಳೆ ಬಿಜೆಪಿಯವರಿಗೆ ಇಲ್ಲಿ ಹಬ್ಬ ನಿಂತ್ಕೊಂಡ್ರೆ ಬಿಜೆಪಿ ಒಂದಾಗ್ಬಿಟ್ಟಿದ್ದಾರೆ, ಬಿಜೆಪಿ JDS ಬಾಯಿ ಹೋಗಿದೆ. ಅಂತವರಿಗೆ ಏನಾದ್ರು ಕೂಡ JDS ಅಭ್ಯರ್ಥಿ, ಆ ಅಭ್ಯರ್ಥಿಗೆ ನೀವು ಮತ ಕೊಟ್ರೆ ಈ ಎಲ್ಲಾ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಡ್ತಾರೆ ಅವರು. ನೀವು ಹುಷಾರಾಗಿರ್ಬೇಕು. ನಿಮಗೆ ಇವು 5 ಗ್ಯಾರಂಟಿಗಳು ಸೇರ್ಬೇಕು. 5 ಗ್ಯಾರಂಟಿಗಳ ಹಣ ನಿಮಗೆ ಪರ್ಮನೆಂಟ್ ಆಗಿ 5 ವರ್ಷಗಳ ಕಾಲ ಬರಲೇಬೇಕು. 4 ವರ್ಷ ಕಾಲ ನಮ್ಮ ಸರ್ಕಾರ ಇರ್ತದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ 4 ವರ್ಷ ಇರ್ತದೆ. ಆ 4 ವರ್ಷಗಳು ಕೂಡ ಈ ಎಲ್ಲ 5 ಸ್ಕೀಮ್ಗಳು, ರೈತರ ಸಾಲ ಮನ್ನಾ, ಸಬ್ಸಿಡಿ ಕೊಟ್ಟಕ್ಕಂಥದ್ದು ಎಲ್ಲ ಆಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೈಗುರುತಿಗೆ ಮತ ಹಾಕಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಯೋಚನೆ ಮಾಡಿ. ಒಂದು ವೇಳೆ ಕೈಗುರುತು ಮತ ಹಾಕಿಲ್ಲ, ಹಿಂದೆ 5 ವರ್ಷ ಮಹಾನುಭಾವ ಇದ್ದ MP ಆಗಿ ಬರೀ ತಮಟೆ ಕಾಲಿಟ್ಟೋಡಲ್ಲ, ಡಬ 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 ಕೊಡ್ಬೇರೆ ಪಯ್ಯ ಏಬಿ ಕಾಲೆ ಇವೆಲ್ಲ ಹೇಳಿ ಆ ಹಿಂದೆ MP, ಆ MP ಇಂದ ನನ್ನ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಆಗಿದೆಯಾ? ಇವತ್ತು ನಾನು ನಿಮ್ಮೆಲ್ಲರ ಹೆಮ್ಮೆಯ ಮಗ ಆಗಿದ್ದ SN ನಾರಾಯಣ ಸ್ವಾಮಿ 10 ವರ್ಷಗಳ ಹಿಂದೆ ಒಂದೊಂದು ಬಿಂಗಿ ಕೆಲಸ ಮಾಡಿದ್ದೀರಿ ನೀವು, ಹೌದಲ್ಲಮ್ಮ? ಇವತ್ತು ನೀವೆಲ್ಲ ಸೇರಿ MLA ಮಾಡಿದ್ಮೇಲೆ ಪ್ರತಿ ಗ್ರಾಮದಲ್ಲೂ ಕೂಡ RO ಪ್ಲಾಂಟ್, ಸಿಮೆಂಟ್ ರಸ್ತೆ, ಬೋರ್ವೆಲ್ ಹಾಕಿ ಎಲ್ಲಾ ಗ್ರಾಮಗಳು ಕೂಡ ನೀರಿನ ತಾಪಲ್ಲಿ ಇಟ್ಟಿದ್ದೀನಿ, ಹೌದಲ್ಲಮ್ಮ? ಹೌದಾನೆ? ಅವೆಲ್ಲ ಕೂಡ ಮುಂದುವರಿಸ್ತೇನೆ. ಇನ್ನು ಏನೇ ಅಭಿವೃದ್ಧಿ ಕೆಲಸಗಳಿದೆಯೋ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಜೊತೆಗೆ ನೀವೆಲ್ಲ ಆಶೀರ್ವಾದ ಮಾಡಿ ಗೌತಮ್ ಅವರನ್ನ MP ಮಾಡಿಕೊಟ್ರೆ ನಾವಿಬ್ಬರೂ ಸೇರಿ ಜೋಡತ್ತಿನ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತಗೊಂಡ್ಬಂದು ಇನ್ನು ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪಣ ತೊಡ್ತೇವೆ. ಯೋಚನೆ ಮಾಡಬೇಕು ನೀವು. ಬರೀ ಊರಿನಲ್ಲಿ ಬೆಂಕಿ ಹಚ್ಚಿ ಜಾತಿಗಳ ಮಧ್ಯೆ ಕೋಮು ಸೌಹಾರ್ದ ಕೆಡಿಸುವಂತ ವ್ಯಕ್ತಿ ಬೇಕು. ನಿಮ್ಮೆಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ವಿಶ್ವಾಸದಿಂದ ಈ ಕ್ಷೇತ್ರವನ್ನ
ಅಭಿವೃದ್ಧಿ ಮಾಡತಕ್ಕಂತ ಕಾಂಗ್ರೆಸ್ನ ಗೌತಮ್ ಬೇಕು ನೀವು ಯೋಚನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ನ ಗೌತಮ್ ಅವರು ಒಬ್ಬ ಸಜ್ಜನ ವ್ಯಕ್ತಿ. ನೀವು ಯೋಚನೆ ಮಾಡಿ, ಒಬ್ಬ ಈ ನನ್ನ ಗೌರವ ಉಳಿಬೇಕು ಅಂದ್ರೆ, ಈ ನಾರಾಯಣ ಸ್ವಾಮಿ 4 ವರ್ಷ ಕೆಲಸ ಮಾಡಬೇಕು ಅಂದ್ರೆ, ನಿಮ್ಮ ಮನೆ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಎಲ್ಲ ಕೆಲಸ ಮಾಡ್ಕೋಬೇಕು ಅಂದ್ರೆ ನನ್ನ ಮತ ಹಾಕ್ತಿರೋ ಹಾಕಲ್ವೋ? ನೀವು ನನ್ನ ಸೇವೆ ಬೇಕು ಅಂದ್ರೆ, ನೀವೆಲ್ಲರೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂದ್ರೆ, ಸರ್ಕಾರದ ಎಲ್ಲ ಸ್ಕೀಮ್ಗಳು ನಿಮ್ಮ ಮನೆ ಬಾಗಿಲು ತಲುಪಬೇಕು ಅಂದ್ರೆ, ಈ ಚುನಾವಣೆಯಲ್ಲಿ ಯಾರೇನೇ ಹೇಳಿ, ಬಡವರ ಮಗ, ರೈತರ ಮಗ, ಎಲ್ಲ ಕಾಂಗ್ರೆಸ್ಸಿಗ, ಒಟ್ಟು ಕಾಂಗ್ರೆಸ್ಸಿಗ, ಎಲ್ಲ ಜಾತಿಯವರನ್ನ, ಎಲ್ಲ ಸಮುದಾಯಗಳನ್ನ, ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಯಾವುದೇ ಜಾತಿ ಭೇದ ಮಾಡದೆ, ಯಾವುದೇ ಒಂದು ಕೋಮು ಸಂಘರ್ಷವನ್ನು ಮಾಡದೆ ಎಲ್ಲರ ವಿಶ್ವಾಸ ತಗೊಂಡೋಗಂತ ಒಬ್ಬ ವಿದ್ಯಾವಂತ, ಒಬ್ಬ BE ಸಿವಿಲ್ ಗ್ರಾಜುಯೇಟ್ ಮಾಡಿರ್ತಕ್ಕಂಥ ಗೌತಮ್ ಅವರಿಗೆ ನಾವೆಲ್ಲ ಕೂಡ ಕಾಂಗ್ರೆಸ್ ಮತ ಕೊಡಬೇಕು. ಆ ಗೌತಮ್ ನೀವು ಮತ ಕೊಡಬೇಕಾದ್ರೆ, ಆ ಗೌತಮ್ಗೆಲ್ಲ ಮತ ಅದು ನೀವು ಕೊಡೋ ಮತ SN ನಾರಾಯಣ ಸ್ವಾಮಿಗೆ. ನೀವು ಯೋಚನೆ ಮಾಡಿ, ನಾಳೆ ಬೆಳಗ್ಗೆ ಒಬ್ಬ ಸರ್ಕಾರ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ನಾನೇನಾದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಕೆಲಸ ಬೇಕು ಅಂತ ಕೇಳಬೇಕಾದ್ರೆ ನನಗೆ ಲೀಡ್ ಕೊಡಬೇಕಾ ಬೇಡ? నేనేమో లీడీకి పోతే నేను 50 రూపాయలు అడుగుతామాడ ಯೋಚನೆ ಮಾಡಿ ಮಗನ. ನೀವು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಹಣ ಬೇಕಲ್ವಾ? ಬೇಕಾ ಬೇಡವಾ? ಬೇಕು ಅಂದ್ರೆ ಸರ್ಕಾರದಲ್ಲಿ SN ನಾರಾಯಣ ಸ್ವಾಮಿ ಕೇಳಬೇಕು ಅಂದ್ರೆ ನೀವೆಲ್ಲ ಎಷ್ಟೋ ಜನ ಇವತ್ತು ನೀವು ಹೋಬಳಿ ಬಂದಿದ್ದೀರಿ, ನೀವೆಲ್ಲ ಕೂಡ ಮನಸ್ಸು ಮಾಡಿ SN ನಾರಾಯಣ ಸ್ವಾಮಿ ಬೇಕು ನಮಗೆ. ಬೆಂಗಳೂರಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಡ, ಮಲ್ಲೇಶ್ ಬಾಬುವಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಹಿಂದೆ ಓಟ್ ಹಾಕಿದ್ರಿ, 50,000 ಚಿಲ್ಲರೆ. ಅಣ್ಣ ಓದೋನು 5 ವರ್ಷ ಬರಲಿಲ್ಲ, ಮತ್ತೆ ಎತ್ಕೊಂಡ್ಬಂದ ಅವ್ರ ಮಾವನ ದುಡ್ಡುಗಳು. ಅವ್ರ ಮಾವ 1000 ಕೋಟಿ ಮಾಡಿದ್ದಾನೆ, ಆ ದುಡ್ಡು ಮತ್ತೆ ಎತ್ಕೊಂಡ್ಬಂದ. ಎಲ್ಲ ಹುಡುಗ ಒಂದಾಗ್ಬಿಟ್ಟು ಮಲ್ಲೇಶ್ ಬಾಬು ಹಿಂದೆ ಹೋದ್ರಿ. 10 ತಿಂಗಳಾಯ್ತು, ಓದೋರಣ ಪತ್ತ ಇರ್ಲಿಲ್ಲ. ಬಂದಿದ್ದಮ್ಮ ಬಂದಿಲ್ಲ. ಇವತ್ತು ಹಣ ಇದೆ ಅಂತೇಳಿ ಹಣದ ಬಂದಿದ್ದ ಅವ್ರ ಮಾವ ಮಾಡಿರ್ತಕ್ಕಂಥ ಆಸ್ತಿ, ಅವರಪ್ಪ ಮಾಡಿರ್ತಕ್ಕಂಥ ಆಸ್ತಿ, ಇವತ್ತು ಅವರು ಹಣ ಇದೆ ಅಂತೇಳಿ ಮತ್ತೆ MP ಆಗ್ಬೋಣ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳು ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಯಾಮರ್ಸಕ್ ಬಂದಿದ್ದಾರೆ. ಇವತ್ತು ಅವ್ರು ಹೇಳ್ತಾರೆ ಕಳೆದಲ್ಲಿ ಹೋಗಿದ್ದೇನೆ ಹಾಕ್ಕೊಳ್ಳೋಣ ಅಂತ. ಹಾಕಿದ್ರೆ ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ. ಆ ಮಲ್ಲೇಶ್ ಬಾಬು ಗೆಲ್ಲೋದಿಲ್ಲ, ಮಲ್ಲೇಶ್ ಬಾಬುವಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಸಿದ್ದರಾಮಯ್ಯ ಪರವಾಗಿ, DK ಶಿವಕುಮಾರ್ ಪರವಾಗಿ, ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ, ಪರಮೇಶ್ವರ್ ಪರವಾಗಿ, ನಿಮ್ಮೆಲ್ಲ ಪರವಾಗಿ ಇರ್ತಕ್ಕಂಥ ಗೌತಮ್ ಅವರು ಮತ ಕೊಟ್ರೆ ಈ ರಾಜ್ಯ ಅಭಿವೃದ್ಧಿ ಆಗ್ತದೆ. ನಿಮ್ಮೆಲ್ಲ ಸಮಸ್ಯೆಗಳನ್ನ ಗೌತಮ್ ಮುಖಾಂತರ ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ, ಅಲ್ಲಿ ಲೋಕಸಭೆಯಲ್ಲಿ ಮಾತಾಡಿ, ಅಲ್ಲಿಂದ ಏನೆಲ್ಲ ತರಲಿಕ್ಕೆ ಸಾಧ್ಯ ಇದೆ ಅವೆಲ್ಲವನ್ನೂ ತಗೊಂಡ್ಬರೋ ಕೆಲಸವನ್ನ ಮಾಡ್ತಾರೆ ಗೌತಮ್ ಅವರು. ಹಿಂದೆ 5 ವರ್ಷ MP ಇದ್ರು, ಒಂದ್ ದಿವಸ ಮೋದಿ ನೋಡ್ಲಿಲ್ಲ. ಇಲ್ಲಿ ಬರೋದು, ಪೆಟ್ರೋಲ್ ಹಾಕೋದು, ಬೆಂಕಿ ಹಚ್ಚು, ಅಲ್ಲೆಲ್ಲಿ ಹೋಗೋದು, ಪೆಟ್ರೋಲ್ ಹಾಕೋದು, ಬೆಂಕಿ ಹಚ್ಚು. ಅದು ಬಿಟ್ರೆ ಅಭಿವೃದ್ಧಿ ಏನಿಲ್ಲ. ಇನ್ನೊಮ್ಮೆ ಮತ್ತೊಮ್ಮೆ ಆತರ ಮುನಿಸ್ವಾಮಿ ಬೆಂಬಲಿಸ್ತಕ್ಕಂಥ, BJP ಬೆಂಬಲಿಸ್ತಕ್ಕಂಥ ಯಾವುದೇ ಕಾರಣ ಕೂಡ ಆ ಮಲ್ಲೇಶ್ ಬಾಬು ಅವರಿಗೆ ಮತ ಹಾಕ್ಕೊಡ್ದು. ನಾನು ಸದಾ ನಿಮ್ಮೊಟ್ಟಿಗೆ ಇರಬೇಕು, ಅಭಿವೃದ್ಧಿ ಮಾಡಬೇಕು, ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಅಂದ್ರೆ ದಯಮಾಡಿ
ನನ್ನ ಉಳಿವಿನ ಪ್ರಶ್ನೆ ಇದು. ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಗರ್ವಭಂಗ ಮಾಡಬೇಕು ಅಂತ. ಯಾಕೆ ಸ್ವಾಮಿ ದೇವೇಗೌಡ್ರೆ? ಸಿದ್ದರಾಮಯ್ಯ ಬಂದ ಮೇಲೆ ಪುಣ್ಯಾತ್ಮ ಅಕ್ಕಿ ಕೊಟ್ಟ, ಹಣ ಕೊಟ್ಟ, ರಸ್ತೆಗಳು ಮಾಡಿಸ್ದ. ಇವತ್ತು ಸೊಸೈಟಿಗಳಲ್ಲಿ ಡಿಸಿಸಿ ಬ್ಯಾಂಕಲ್ಲಿ ಮಾಡಿದಾಗ ಸಾಲದ ಮೇಲೆ ಬಡ್ಡಿ ಮನ್ನಾ ಮಾಡ್ದ. ಇವತ್ತು ಒಳ್ಳೆ ಬಜೆಟ್ ಕೊಟ್ಟಿದ್ದೇನೆ ಅಂತ ಸಿದ್ದರಾಮಣ್ಣನ ಗರ್ವಭಂಗ ಮಾಡೋ ಹೇಳ್ತಿರಲ್ಲ ದೇವೇಗೌಡ್ರೆ, ನಿಮ್ಮ ವಯಸ್ಸಿಗೆ ಲಾಯಕ ನಿಮ್ಗದು. ನಿಮ್ಮ ತಂದೆ ಸಮಾನ. ಆದರೆ ಸಿದ್ದರಾಮಯ್ಯನಂತ ವಿಶಾಲ ಹೃದಯ, ಸರ್ವ ಜನಾಂಗದ ನಾಯಕ ಸಿದ್ದರಾಮಣ್ಣ ಹುಟ್ಟದ ಕುರುಬ ಇರ್ಬೋದು, ಆದರೆ ಸಿದ್ದರಾಮಣ್ಣವರನ್ನ ಸರ್ವ ಜನಾಂಗ ಪ್ರೀತಿ ಮಾಡ್ತಾರೆ. ಸರ್ವ ಜನಾಂಗದ ನಾಯಕ ಸಿದ್ದರಾಮಣ್ಣ ಅಂತ ನಾಯಕರು ಈ ರಾಜ್ಯಕ್ಕೋಸ್ಕರ, ಬಡವರಿಗೋಸ್ಕರ, ದಲಿತರಿಗೋಸ್ಕರ, ಎಲ್ಲಾ ಜಾತಿಯವರಿಗೋಸ್ಕರ ಉದ್ಧಾರ ಮಾಡುವುದು ಹೊರತಕ್ಕಂಥ ಸಿದ್ದರಾಮಯ್ಯನವರ ಗರ್ವಭಂಗ ಮಾಡ್ತೀರಿ ಅಂತೀರಿ. ನಾಯನ ಸ್ವಾಮಿ ನೋಡ್ಕೊಳ್ಳಿ, ನಮ್ಮ ಜನ, ಅಹಿಂದ ಜನ, ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ನಮ್ಮ ಜನ ಸಿದ್ದರಾಮಣ್ಣವರಿಗೆ ನಾವು ಬೆಂಬಲ ಕೊಟ್ಟೇ ಕೊಡ್ತೇವೆ. ಕೊಡ್ತೀರಾ ಇಲ್ವಾ? ಹೌದಲ್ಲ?